ಓಂ ನಮಃ ಶಿವಾಯ್. ಹಲೋ ಎವ್ರಿವನ್, ವೆಲ್ಕಮ್ ಟು ಲಕ್ಷ್ಮೀ ಭಾರದ್ವಾಜ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಮೊದಲ ವಿಡಿಯೋ ಆಗಿದೆ. ನಾನು ಶಾರ್ಟ್ಸ್ ವಿಡಿಯೋ ಮಾಡಿ ಹಾಕ್ತಾ ಇದ್ದೆ, ಬಟ್ ಈ ಚಾನಲ್ದು ಮೊದಲ ವಿಡಿಯೋ. ಸೊ ಫಸ್ಟ್ ವಿಡಿಯೋ ಸ್ಪೆಷಲ್ ಆಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಈ ವಿಡಿಯೋ ಸ್ಪೆಷಲ್ ಆಗಿದೆ. ಅದು ಏನು ಅಂದರೆ, ನಾನು ಬೆಂಗಳೂರಿನ ಚಿಕ್ಕಬಳ್ಳಾಪುರದಲ್ಲಿರೋ ಈಶಾ ಫೌಂಡೇಶನ್ ಮೀನ್ಸ್ ಆದಿಯೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ನಿರ್ಮಾಣ ಆದಾಗಿಂದ ಆಸೆ ಇತ್ತು ಬರಬೇಕು ಅಂತ. ಸೊ ಫೈನಲಿ ನಮ್ಮ ಅಣ್ಣ ಕರ್ಕೊಂಡು ಬಂದ. ಅಣ್ಣ, ಥ್ಯಾಂಕ್ ಯು ಸೋ ಮಚ್. Oh my god. ಆದಿಯೋಗಿ ಮೀನ್ಸ್ ಮೊದಲ ಯೋಗಿ. ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಕಾಂಟಿ ಸರೋವರದ ತೀರದಲ್ಲಿ ಶಿವನು ಯೋಗದ ವಿಜ್ಞಾನವನ್ನು ತನ್ನ 7 ಶಿಷ್ಯರಿಗೆ ಮೀನ್ಸ್ ಸಪ್ತ ಋಷಿಗಳಿಗೆ ಕಲಿಸಿದನು. ಶಿವನನ್ನು ದೇವರು ಎಂದು ಪರಿಗಣಿಸುವ ಬದಲು ಯೋಗದ ಜ್ಞಾನವನ್ನು ಮೊದಲು ನೀಡಿದವನು ಎಂದು ಪರಿಗಣಿಸಿ ಆದಿಯೋಗಿ ಎಂದು ಕರೆಯಲಾಗುತ್ತೆ. ಸೊ ಈ ಅದ್ಭುತ ಆದಿಯೋಗಿ ಶಿವನ ಪ್ರತಿಮೆಯು ಬೆಂಗಳೂರಿನಿಂದ ಸುಮಾರು 50-60 ಕಿಲೋಮೀಟ್ರ್ ದೂರದಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಕುರ್ಗಿ ಗ್ರಾಮದ ಬಳಿ ಇದೆ. ಈಶಾ ಫೌಂಡೇಶನ್ ಇದನ್ನು ಜಗ್ಗಿ ವಾಸುದೇವನ್ ಅವರು ನಿರ್ಮಿಸಿದ್ದಾರೆ. 112 ಅಡಿ ಎತ್ತರವನ್ನು ಮನುಷ್ಯರು ಜ್ಞಾನೋದಯ ಪಡೆಯಲು 112 ಮಾರ್ಗಗಳಿದೆ ಎಂಬುದನ್ನು ಸೂಚಿಸುತ್ತದೆ. ಈ ಪ್ರತಿಮೆಯ ಉದ್ದೇಶ ಏನೆಂದರೆ, ಆದಿಯೋಗಿಯು ಆಂತರಿಕ ಯೋಗಕ್ಷೇಮ, ಆತ್ಮ ಸಾಕ್ಷಾತ್ಕಾರ ಮತ್ತು ಮಾನವನ ಮಿತಿಗಳನ್ನು ಮೀರಿ ಬೆಳೆಯುವ ಮಾರ್ಗವನ್ನು ತೋರಿಸಲು ಯೋಗವನ್ನು ಪರಿಚಯಿಸಿದನು. ಧರ್ಮಗಳು ಅಥವಾ ನಂಬಿಕೆ ವ್ಯವಸ್ಥೆಗಳು ಉಂಟಾಗುವ ಮುನ್ನವೇ ಯೋಗವು ಹುಟ್ಟಿಕೊಂಡಿತು. ಶಿವನು ತನಗೆ ತಿಳಿದಿರುವ ಯೋಗದ ವಿಭಿನ್ನ ಆಯಾಮಗಳನ್ನು ಸಪ್ತರ್ಷಿಗಳಿಗೆ ಬೋಧಿಸಿದನು. ಇದು ತಲೆಮಾರುಗಳಿಂದ ಹರಿದು ಬಂದಿದೆ. ಮೊದಲು ಬೆಳಕಲ್ಲಿ ನೋಡಬೇಕು. ಸಂಜೆ ಒಂದು 4 ಗಂಟೆ ಅಥವಾ 5 ಗಂಟೆಗೆ ಬಂದರೆ ಒಳ್ಳೆಯದು. ಇಲ್ಲೇ ರೆಸ್ಟೋರೆಂಟ್ ಸಹ ಇದೆ. ಕಾಫಿ, ಟೀ, ಚಾಟ್ಸ್, ಟಿಫನ್ ಐಟಮ್ಸ್ ಎಲ್ಲ ಇದೆ. ಸೊ ಇಲ್ಲಿ ಒಳಗೆಲ್ಲ ಫೋಟೋ ಅಥವಾ ವಿಡಿಯೋ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ. ಬೋರ್ಡ್ ಸಹ ಹಾಕಿದ್ದಾರೆ. ಸೊ ನಾನು ಒಂದೆರಡು ಫೋಟೋನ ಗೂಗಲ್ನಲ್ಲಿ ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮಗೆ ಜಾಸ್ತಿ ಹಶ್ವಾಗಿರಲಿಲ್ಲ. ಸೊ ಸ್ನ್ಯಾಕ್ಸ್ ತೊಗೊಂಡ್ವಿ ಮತ್ತು ಕಾಫಿ ಕುಡಿದ್ವಿ. ಇದೆಲ್ಲ ಆದಮೇಲೆ ಫೀಲ್ಡ್ಗೆ ಹೋದ್ವಿ ಲೈಟ್ ಶೋ ನೋಡೋಕ್ಕೆ ಅಂತ. ಲೈಟ್ ಶೋ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 7:45ಗೆ ಮುಗಿಯುತ್ತೆ. ಇದೆಲ್ಲ ನೋಡಿಕೊಂಡು ನಾವು ಮನೆಗೆ ವಾಪಸ್ ಹೋದ್ವಿ. ಕಳೆದೋಗ್ಬಿಟ್ಟಿದ್ದ ನಮ್ಮ ಪಕ್ಕದಲ್ಲೇ ನಾವು ರೂಮ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಳೆದೋಗ್ಬಿಟ್ಟಿದ್ದಾನೆ, ಫುಲ್ ಕಾವಲಿ ಹುಡುಕ್ತಾ ಇದ್ದೀವಿ. ಇವನೇ ಆಫೀಸ್ ರೂಮ್ಗೆ ಹೋಗಿ
15,000 years ago, a being appeared in the upper regions of Himalayas. No one knew who he was. His ecstasy allowed him some movement. Utterly still, people saw that he was experiencing dimensions, witnessing an individual human in union with the cosmos. They called him a yogi, as he was the first one, the Adi. Away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest inner. In this magnificent state of yoga, many mysteries of the created and the uncreated cascaded upon his unruled wild hair. Adi Yogi absorbed where one half of him is woman. Took the sacred science of yoga in all its forms to human habitations across the planet, which turned into crucibles of civilization. This spectacular being is not of the past, but the future of humanity. From hallucinations of ups and downs to nameless ecstasies of one's interiority.